ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ಬುಧವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿತ್ತು ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿಫ್ಟಿ 50 225 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 712 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 715 ಪಾಯಿಂಟ್ಸ್ ಪಾಸಿಟಿವ್ ಆಗಿರೋದನ್ನ ನೋಡಬಹುದು. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಗುಡ್ ನ್ಯೂಸ್, ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವ್ಯಾಲಿಟಾಲಿಟಿ ಇಂಡೆಕ್ಸ್ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ. ಪಾಸಿಟಿವ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕ್ರಿಯೇಟ್ ಆಗಿದೆ, ಬೇರಿಶ್ನೆಸ್ ಅಂತ. ಅದೇ ಮೈನಸ್ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕಮ್ಮಿ ಆಗ್ತಾ ಇದೆ, ಸೊ ಬುಲಿಶ್ನೆಸ್ ಆಗುವ ಚಾನ್ಸಸ್ ಇದೆ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಎಷ್ಟಾಗಿದೆ, -7.05% ಚೇಂಜಸ್ ಆಗಿದೆ. ಸೊ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ಬುಲಿಶ್ ಸೆಂಟಿಮೆಂಟ್ ತೋರಿಸ್ತಾ ಇದೆ ಮಾರ್ಕೆಟ್. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿದ್ರೆ 6500 ಪ್ರೀ ಕೋವಿಡ್ ಲೆವೆಲ್ ಇಂದ ಪ್ರೈಸಸ್ ಕಮ್ಮಿ ಇದೆ, ಕರೆಕ್ಟಾ? ಇದು ಬುಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿ, ಗೋಲ್ಡ್ ಬೀಸ್ ಮತ್ತು ಸಿಲ್ವರ್ ಬೀಸ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಈಗ ನಿಫ್ಟಿ 50 ಬಗ್ಗೆ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ನೋಡಿ ನಿಫ್ಟಿ 50 ಅಲ್ಲಿ ಒಂದು ಸ್ಟ್ರಾಂಗ್ ಬುಲಿಶ್ ಎನ್ಗಲ್ಫ್ ಬಂದಿರೋದನ್ನ ನೋಡಬಹುದು, ಕರೆಕ್ಟಾ? ನೋಡಿ, ನೀವೊಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಅಂತಾನು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ನೋಡಿ, ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ಆದ್ರೆ ಕನ್ಫರ್ಮೇಶನ್ ಬರಬೇಕು. ಅದಕ್ಕೋಸ್ಕರ ಇವತ್ತಿನ ನಾವು ಪ್ಲಾನ್ ನ ರೆಡಿ ಮಾಡ್ಕೊಂಡಿದೀವಿ. ನೋಡೋಣ ಹೇಗೆ ಅಂತ ಅದನ್ನ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ನಾನು. ನೋಡಿ, ಟ್ರೆಂಡ್ ಲೈನ್ ಕರೆಕ್ಟ್ ಆಗಿ ನೀವು ಡ್ರಾ ಮಾಡ್ಕೊಂಡ್ರೆ ಆಯ್ತಾ, 3 ಕ್ಯಾಂಡಲ್ ಜಾಯ್ನ್ ಆಗಿರೋ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು, ಕರೆಕ್ಟಾ, ವಿತ್ ಬುಲಿಶ್ ಎನ್ಗಲ್ಫ್. ಇನ್ನು ನಾವು ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಆತರ ಆದ್ರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ನಾನು 5 ಮಿನಿಟ್ಸ್ ಅಲ್ಲಿ ಏನಕ್ಕೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೋಡಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗ R1 ನ ಬೀಟ್ ಮಾಡ್ತು, ಅಂದ್ರೆ ಪ್ರೀವಿಯಸ್ ಡೇ ಹೈ ನ ಬೀಟ್ ಮಾಡ್ತು. ನಂತರದಲ್ಲಿ 29 ತಾರೀಕು ಅದ್ರ ಪ್ರೀವಿಯಸ್ ಡೇ ಹೈ ಬೀಟ್ ಮಾಡ್ತು. ನಂತರದಲ್ಲಿ ಒಂದ್ ಸ್ವಲ್ಪ ಕನ್ಸಾಲಿಡೇಟ್ ಆಗಿ ನೋಡಿ, ನಿಮಗೆ ಒಂದು ಹ್ಯಾಮರ್ ಕೈಂಡ್ ಆಫ್ ಕ್ಯಾಂಡಲ್ ಬಂತ. ಅಲ್ಲಿಂದ ನೋಡಿ ಸಡನ್ ಆಗಿ ನಿಮಗೆ R3 ವರ್ಗು ತಗೊಂಡೋಗಿದೆ ಮಾರ್ಕೆಟ್. ಆದ್ರೆ ಈ ಗ್ಯಾಪ್ ಫಿಲ್ ಆಗಿಲ್ಲ, ಇದ್ರ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ ನಾನು. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಇಸ್ ಕಂಪ್ಲೀಟ್ಲಿ ಬುಲಿಶ್. ಇನ್ನು ಸೆಕ್ಟರ್ ವೈಸ್ ನೋಡೋಣ. ನಿಫ್ಟಿ 80 ಪಾಸಿಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ಪಾಸಿಟಿವ್, ಮೆಟಲ್ ಸೆಕ್ಟರ್ ಪಾಸಿಟಿವ್. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ಗಳು ಪಾಸಿಟಿವ್, ಬುಲಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಸೆಂಟಿಮೆಂಟ್ ಈಸ್ ಬುಲಿಶ್. 2187 ಕಂಪನಿಗಳು ಪಾಸಿಟಿವ್ ಆಗಿದೆ, 859 ಕಂಪನಿಗಳು ನೆಗೆಟಿವ್ ಆಗಿದೆ. ಸೊ ಸೆಂಟಿಮೆಂಟ್ ಬುಲಿಶ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 39 ಕಂಪನಿಗಳು ಪಾಸಿಟಿವ್, 11 ಕಂಪನಿಗಳು ನೆಗೆಟಿವ್. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಸೊ ಸೆಂಟಿಮೆಂಟ್ ಬುಲಿಶ್. ನಿಫ್ಟಿ ಬ್ಯಾಂಕಿನಲ್ಲೂ ಕೂಡ 8 ಕಂಪನಿಗಳು ಮಾತ್ರ ಪಾಸಿಟಿವ್, 4 ಕಂಪನಿಗಳು ಮಾತ್ರ ನೆಗೆಟಿವ್. ಸೊ ಡೇಟಾ ಇಸ್ ಬುಲಿಶ್ ಅಗೇನ್. ಆಪ್ಷನ್ ಚೈನಿಗೆ ಬರೋದಾದ್ರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಮುಂದಿನ ಮಂಗಳವಾರದ ನಿಫ್ಟಿ 50 ಎಕ್ಸ್ಪೈರಿ ಡೇಟ್ ನ. ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಫ್ಟಿ 50 ಚಾರ್ಟ್ ಅಲ್ಲಿ ಆಪ್ಷನ್ ಚೈನ್ ಅಲ್ಲಿ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಸೂಪರ್. ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಡೇಟಾ ಇಸ್ ಬುಲಿಶ್. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ. ಸಿ, ಕಾಲ್ ಸೆಲ್ಲರ್ಸ್, ಪುಟ್ ಬೈಯರ್ಸ್, ಕಾಲ್ ಬೈಯರ್ಸ್, ಪುಟ್ ಸೆಲ್ಲರ್ಸ್. ಸೊ ಇವಾಗ ನೋಡಿ, ಇಲ್ಲಿ ಕಾಲ್ ಬೈಯರ್ಸ್, ಇಲ್ಲಿ ಪುಟ್ ಸೆಲ್ಲರ್ಸ್. ಕಾಲ್ ಬೈಯರ್ಸ್ ಮಾರ್ಕೆಟ್ ನ ಮೇಲ್ಗಡೆ ಹೋಗ್ಬೇಕು ಅಂತ, ಪುಟ್ ಸೆಲ್ಲರ್ಸ್ ಇಲ್ಲಿಂದ ಮಾರ್ಕೆಟ್ ಕೆಳಗೆ ಹೋಗಲ್ಲ ಅಂತ. ಇಲ್ಲಿಂದ ಕೆಳಗೆ ಹೋಗಲ್ಲ ಅಂದ್ರೆ ಇನ್ನೆಲ್ಲಿಗೆ ಹೋಗುತ್ತೆ, ಅಲ್ಲೇ ಕನ್ಸಾಲಿಡೇಟ್ ಆಗಬೇಕು ಅಥವಾ ಬುಲಿಶ್ನೆಸ್ ಆಗಬೇಕು ಅಂತ ಅಲ್ವಾ. ಸೊ ನಮಗೆ ಡೇಟಾ ಇಸ್ ಬುಲಿಶ್. ಪಿಸಿಆರ್ ರೇಷಿಯೋ ನೋಡೋದಾದ್ರೆ ನಮಗೆ ನಮಗೆ 1.2 ತೋರಿಸ್ತಾ ಇದೆ ಪಿಸಿಆರ್ ರೇಷಿಯೋ. ಸೊ ಇನ್ನು ಪಿಸಿಆರ್ ರೇಷಿಯೋ ಇಸ್ ನ್ಯೂಟ್ರಲ್. ನಂತರದಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ನೋಡೋದಾದ್ರೆ ನೋಡಿ, ಇವತ್ತು ನಮಗೆ ರೆಸಿಸ್ಟೆನ್ಸ್ ಯಾವುದು ಇಲ್ಲ, ಯಾಕಂದ್ರೆ ಸೂಪರ್ ಬುಲಿಶ್ ಆಗಿದೆ. ಸೊ ಮಾರ್ಕೆಟ್ ಇಸ್ ಸೂಪರ್ ಬುಲಿಶ್. ಸೊ ರೆಸಿಸ್ಟೆನ್ಸ್ ಅಂತ ಬರೋದಾದ್ರೆ ನೋಡಿ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ. ಸೊ ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿಬಹುದು, ಅಥವಾ 25,000 ಇಸ್ ಎ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಹೆವಿ ಆರ್ಡರ್ಸ್ ಪ್ಲೇಸ್ ಆಗಿದೆ. ಇದು ಕಾಲ್ ಬೈಯರ್ಸ್ ಆರ್ಡರ್ಸ್ ಆಗಿರೋದ್ರಿಂದ ನೋಡೋಣ ಏನು ಅಂತ ಅನ್ಬಿಟ್ಟು. ಬಟ್ ರೆಸಿಸ್ಟೆನ್ಸ್ ಅಂತ ಯಾವುದು ಇಲ್ಲ, ಬಟ್ ಸಪೋರ್ಟ್ ಸೈಡ್ ಇದೆ ನೋಡಿ. ಸಪೋರ್ಟ್ ಸೈಡ್ ನಿಮಗೆ ಆರ್ಡರ್ಸ್ ಎಲ್ಲಿ ಹೆಚ್ಚು ಪ್ಲೇಸ್ ಆಗಿದೆ ನೋಡಿ, 85,000 ಹೊಸದಾಗಿ ಪುಟ್ ಸೆಲ್ಲರ್ಸ್ ಆಡ್ ಆಗಿದ್ದಾರೆ. 24,800 ಲೆವೆಲ್ ಹತ್ರ. ಸೊ ಇದು ನಿಮಗೆ ಮೇಜರ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ನಂತರದಲ್ಲಿ ಇಲ್ಲಿ ನೋಡಿ, 1,32,000 ಜನ ಇಲ್ಲಿದ್ದಾರೆ, ಆರ್ಡರ್ಸ್ ಇಲ್ಲಿದೆ. 24,700 ಇಲ್ಲೂ ಕೂಡ ನಿಮಗೆ ಪುಟ್ ಸೆಲ್ಲರ್ಸ್ ಇರೋನ್ನ ನಾವು ನೋಡ್ಬೋದು. ಸೊ ಇದು ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ನಂತರದಲ್ಲಿ FIDI ಡೇಟಾದಲ್ಲಿ ಕ್ಯಾಶ್ ಮಾರ್ಕೆಟ್ ಮೊದಲನೇ ಅಕ್ಟೋಬರ್ 1,605 ಕೋಟಿಯಷ್ಟು FI ಸೆಲ್ ಮಾಡಿದ್ದಾರೆ, 2,916 ಕೋಟಿಯಷ್ಟು DIs ಬೈ ಮಾಡಿದ್ದಾರೆ, 1,300 ಕೋಟಿಯಷ್ಟು ನೆಟ್ ಓವರ್ ಆಲ್ ಪಾಸಿಟಿವ್ ಅಲ್ಲಿ ಇದೆ. F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ, FIs ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಮಾಡಿದ್ದಾರೆ. ಸೊ ಇವೆಲ್ಲ ಒಂದು ಪ್ರೈಸ್ ಕರೆಕ್ಷನ್ ಅಂತ ಹೇಳ್ಬೋದು, ಅಥವಾ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಡೇಟಾ ಇಸ್ ಬುಲ್ಲಿಶ್ ಆಗಿದೆ. ನೋಡೋಣ ಇವತ್ತು ಏನಿರ್ಬೋದು, ಇದ್ರ ಬಗ್ಗೆ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ನಾನು. ಇದ್ರ ಜೊತೆಗೆ ಇಂಪಾರ್ಟೆಂಟ್
ಅನೌನ್ಸ್ಮೆಂಟ್ ಏನು ಅಂದ್ರೆ ಈಕ್ವಿಟಿ ಅಕಾಡೆಮಿ ಹೊಸ ಬ್ಯಾಚ್ ನ ಲಾಂಚ್ ಮಾಡ್ತಾ ಇದೀವಿ ಇದೇ ಬರುವ ಶನಿವಾರ ಅಂದರೆ ನಾಳೆಯಿಂದ. ಸೊ ಹಾಗಾಗಿ ಈ ಕೋರ್ಸಿನಲ್ಲಿ ನಿಮಗೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಎಲ್ಲಾ ಕ್ಲಾಸಸ್ ಕೂಡ ನಾವು ಹೇಳ್ಕೊಡ್ತೀವಿ ಮತ್ತು ನಿಮಗೆ ಥಿಯೋರಿ ಕ್ಲಾಸಸ್ ನ ಕೂಡ ಪ್ರೊವೈಡ್ ಮಾಡೋದ್ರ ಜೊತೆಗೆ ಪ್ರಾಕ್ಟಿಕಲ್ ಕ್ಲಾಸಸ್ ನ ಕೂಡ ನೀವು ಎಂಜಾಯ್ ಮಾಡಬಹುದು. ಪ್ರಾಕ್ಟಿಕಲ್ ಅಲ್ಲಿ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ ಹೇಗೆ ಮಾರ್ಕೆಟ್ ಬಿಹೇವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದನ್ನ ನಾವು ನಿಮಗೆ ಲೈವ್ ಮಾರ್ಕೆಟ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಇಟ್ಸ್ ಲೈಕ್ ಎ ಡಿಸ್ಕಷನ್. ನಂತರದಲ್ಲಿ ಈ ಕ್ಲಾಸಸ್ ನಿಮಗೆ ಆನ್ಲೈನ್ ಮೋಡ್ ಅಲ್ಲಿ ಇರುತ್ತೆ ಮತ್ತು ಕೇವಲ ಶನಿವಾರ ಭಾನುವಾರ ಎಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್ ಹೆಲ್ಪ್ ಆಗೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಾವು ಥಿಂಕ್ ಮಾಡಿ ಶೆಡ್ಯೂಲ್ ಮಾಡಿದೀವಿ. ಸೊ ಹಾಗಾಗಿ ಈ ಬೆನಿಫಿಟ್ಸ್ ನ ನೀವು ತಗೋಬಹುದು. ಆಮೇಲೆ ಇದರ ಪ್ರೈಸಸ್ ಬಂದ್ಬಿಟ್ಟು ಕೇವಲ 10,000 ರೂಪಾಯಿ ಆಗಿರುತ್ತೆ ಈ ಕೋರ್ಸಿನ ಬೆಲೆ. ಈ ಕೋರ್ಸಿನಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಊಹೆ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ನೋಡಿ, US30 ಪಾಸಿಟಿವ್ ಆಗಿದೆ, US500, US ಟೆಕ್ 100 ಮೂರು US ಫ್ಯೂಚರ್ಸ್ ಗಳು ಪಾಸಿಟಿವ್ ಆಗಿರೋದು, ಬುಲಿಶ್ ಸೆಂಟಿಮೆಂಟ್. ನಂತರದಲ್ಲಿ ಹೇಗೆ ನಿನ್ನೆ ಕ್ಲೋಸ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ ಮತ್ತು ಅಮೆರಿಕನ್ ಮಾರ್ಕೆಟ್ ನೋಡಿ. ಅಮೆರಿಕನ್ ಮಾರ್ಕೆಟ್ ನಿನ್ನೆ ಡೌ ಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್ ಆಗಿದೆ, ನಾಸ್ಡಾಕ್ ಕೂಡ ಪಾಸಿಟಿವ್ ಇದೆ, ಗುಡ್ ಬುಲಿಶ್ನೆಸ್. DAX ಪಾಸಿಟಿವ್, FTSE 100 ನೆಗೆಟಿವ್, CAC 40 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಯುರೋಪಿಯನ್ ಮಾರ್ಕೆಟ್ +1% ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋ DAX ಮತ್ತು CAC 40 ನ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಡೇಟಾ ಇಸ್ ಬುಲಿಶ್. ನಂತರದಲ್ಲಿ ನಿಕೈ 225 ವೆಲ್ಕಮ್. ಸೊ ಇವತ್ತು ಗ್ಯಾಪ್ ಅಪ್ ಆಗಿ ಬುಲಿಶ್ನೆಸ್ ಆಗ್ತಿರೋದನ್ನ ನೋಡ್ಬೋದು. ನೀವು ನೋಡ್ಬೋದು ಎಷ್ಟು ಪಾಯಿಂಟ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ. ಹ್ಯಾಂಕ್ಸೆನ್ ಕೂಡ ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು ನೀವು. ಕಾಸ್ಪಿ ಇವತ್ತು ರಜಾ ಇದೆ, ಸೊ ಹಾಗಾಗಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಡೇಟಾ ಇಸ್ ಬುಲಿಶ್. ಇನ್ನು ADRC ಬರೋದಾದ್ರೆ ಇನ್ಫೋಸಿಸ್ ADR ಅಂದ್ರೆ ADR ಅಂದ್ರೆ ಏನು, ಅಮೆರಿಕನ್ ಡಿಪಾಸಿಟರಿ ರಿಸಿಪ್ಟ್ ಅಂತ. ಅಂದರೆ ಭಾರತದ ಕಂಪನಿಗಳಿಗೆ ಅಮೆರಿಕದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆಯಾ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ಜಡ್ಜ್ಮೆಂಟ್ ಮಾಡಬಹುದು. ಸೊ ನೋಡಿ, ಇನ್ಫೋಸಿಸ್ ADR ನೆಗೆಟಿವ್ ಆಗಿದೆ, ವಿಪ್ರೋ ADR ನೆಗೆಟಿವ್, ICICI ADR ಪಾಸಿಟಿವ್, HDFC ಬ್ಯಾಂಕ್ ಪಾಸಿಟಿವ್ ಮತ್ತು ಡಿಸ್ಲ್ಯಾಬ್ ನೆಗೆಟಿವ್. ಸೊ ನಾವು ನೋಡುವ 5 ಮೇಜರ್ ಕಂಪನಿಗಳು, ಮೇಜರ್ ಕಂಪನಿಗಳು ಅಂದ್ರೆ ವಾಲ್ಯೂಮ್ಸ್ ನೋಡಿ ನೀವು, ವಾಲ್ಯೂಮ್ಸ್ 12.76 ಮಿಲಿಯನ್, 9 ಮಿಲಿಯನ್, 4 ಮಿಲಿಯನ್. ಸೊ ಹಾಗಾಗಿ ಇದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಇದನ್ನ ಮೇಜರ್ 5 ಕಂಪನಿಗಳು ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಈ ಕಂಪನಿಗಳಲ್ಲಿ 3 ಕಂಪನಿಗಳು ನೆಗೆಟಿವ್ ಆಗಿದೆ, 2 ಕಂಪನಿಗಳು ಪಾಸಿಟಿವ್. ಸೊ ನ್ಯೂಟ್ರಲ್ ಟು ಬೆರಿಶ್ ಡೇಟಾ ಇದೆ ನಮಗೆ. ನಂತರದಲ್ಲಿ ಅಕ್ಟೋಬರ್ ಫ್ಯೂಚರ್ ನ ಮದರ್ ಇಂಡಿಸಸ್ಗೆ ಕಂಪೇರ್ ಮಾಡಿದ್ರೆ, ಡೆರಿವೇಟಿವ್ ಸೆಗ್ಮೆಂಟ್ ನ ನೀವು ಮದರ್ ಇಂಡಿಸಸ್ ಕಂಪೇರ್ ಮಾಡಿದ್ರೆ, ಡೆರಿವೇಟಿವ್ ಸೆಗ್ಮೆಂಟ್ ಅಲ್ಲಿ ಏನಾದ್ರು ಡಿಮ್ಯಾಂಡ್ಸ್ ಇದ್ರೆ ಅಂದ್ರೆ ಆಬ್ವಿಯಸ್ಲಿ ಪ್ರೀಮಿಯಂ ಅಲ್ಲಿ ಪ್ರೈಸಸ್ ರನ್ ಆಗ್ತಾ ಇರುತ್ತೆ, ಇಲ್ಲ ಅಂದ್ರೆ ಡಿಸ್ಕೌಂಟ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಇವಾಗ ಪ್ರೀಮಿಯಂ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ನೋಡಿ 24,967 ಎಲ್ಲಿ, 24,836 ಎಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಹತ್ತಿರ 130 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಇದೆಯಾ. ಸೊ ಡೇಟಾ ಇಸ್ ಬುಲಿಶ್. ನಿಫ್ಟಿ ಬ್ಯಾಂಕಿನಲ್ಲೂ ಕೂಡ ಅದೇ ರೀತಿ ಬುಲಿಶ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಇಸ್ ಸಜೆಸ್ಟಿಂಗ್ ದಟ್ ಬುಲಿಶ್ ಆಗಿದೆ ಮಾರ್ಕೆಟ್ ಅಂದ್ಬಿಟ್ಟು. ಗಿಫ್ಟ್ ನಿಫ್ಟಿನ ಇವಾಗ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಇವಾಗ ನೀವು ಕಂಪೇರ್ ಮಾಡಿದ್ರೆ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ಗೆ ಇಟ್ಸ್ ಆಲ್ಮೋಸ್ಟ್ ನ್ಯೂಟ್ರಲ್ ಅಲ್ಲಿ ರನ್ ಓಪನ್ ಆಗ್ತಿರೋದನ್ನ ನೋಡ್ಬೋದು ಅಥವಾ ರನ್ ಆಗೋತ್ತ ನೋಡ್ಬೋದು. ಸೊ ಈ ಡೇಟಾ ಇಸ್ ಲೈಕ್ ನ್ಯೂಟ್ರಲ್. ಸೊ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್, ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ತುಂಬಾ ಇಂಪಾರ್ಟೆಂಟ್. ಏನು ಅಂತ ಹೇಳಿದ್ರೆ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಯಾವಾಗ ಬೈ ಮಾಡ್ತಾರೆ, ಅಂತ ಹೇಳಿದ್ರೆ ಅವ್ರಿಗೆ ಸ್ಟಾಕ್ಸ್ ಅಥವಾ ಮಾರ್ಕೆಟ್ ಅಲ್ಲಿ ಬೇರೆ ಸೆಂಟಿಮೆಂಟ್ ಕಂಡಾಗ ಸೊ ಜನರು ಏನ್ ಮಾಡ್ತಾರೆ, ಗೋಲ್ಡ್ ಮತ್ತು ಸಿಲ್ವರ್ ಕಡೆಗೆ ಒಲವು ತೋರಿಸ್ತಾರೆ. ಆ ರೀತಿ ಇವತ್ತು ಇಲ್ಲಿ ಒಲವು ತೋರಿಸ್ತಾ ಇರೋದನ್ನ ನೋಡ್ಬೋದು. ಸೊ ಇವಾಗ ಹೇಗಿದೆ, ಇಲ್ಲಿ ಬುಲ್ಲಿಶ್ ಎನ್ಗಲ್ಫ್ ಆಗಿದೆ, ಇಲ್ಲಿ ಗೋಲ್ಡ್ ಸಿಲ್ವರ್ ಬೀಸ್ ಎರಡು ಬೈ ಆಗ್ತಿರೋದನ್ನ ನೀವು ನೋಡ್ಬೋದು. ಇದ್ರ ಮೇಲೆ ಒಂದು ಪ್ಲಾನ್ ಮಾಡ್ಕೊಳ್ಳೋಣ, ಕ್ಲೀನ್ ಆಗಿ ಒಂದು ಪ್ಲಾನ್ ಗಳನ್ನ ರೆಡಿ ಮಾಡ್ಕೋಬೇಕು ನಾವು. ಸೊ ನಾನು ಹೇಳ್ದೆ ನಿಮಗೆ, ಒಂದು ಟ್ರೆಂಡ್ ಲೈನ್ ಹಾಕ್ಬಿಟ್ಟು ಒಂದು ಸೆಂಟಿಮೆಂಟ್ ನ ಬ್ರೇಕ್ಔಟ್ ಆಗಿದೆ ಅಂತ ಅನ್ಬಿಟ್ಟು. ಸೊ ಹಾಗಾಗಿ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ನಾವು ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,868, ಎರಡನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,092 ಮತ್ತು 25,092 ಮತ್ತು 25,150 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ 24,605, 24,588 ಮತ್ತು 24,530 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇವತ್ತು ಇಲ್ಲಿ ನೋಡಿ, ನಿಮಗೆ ಇಂಪಾರ್ಟೆಂಟ್ ಏನೇನು ಅಂತ ಹೇಳ್ತೀನಿ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಈ ಕ್ಯಾಂಡಲ್ ಗ್ಯಾಪ್ ಇದೆ ಕರೆಕ್ಟಾ, 24,890. ಈ ಗ್ಯಾಪ್ ಈಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಈ ಗ್ಯಾಪ್ ನ ಫಸ್ಟ್ ಫಿಲ್ ಮಾಡ್ಬೇಕು ಮಾರ್ಕೆಟ್. ಫಿಲ್ ಮಾಡಿದ್ದಾದ್ಮೇಲೆ ಏನಾದ್ರೂ ಒಂದು ಸ್ಟ್ರಾಂಗ್ ಬುಲಿಶ್ ಎನ್ಗಲ್ಫ್ ಬಂದ್ರೆ ಮಾರ್ಕೆಟ್ 25,000ವರೆಗೂ ಹೋಗುತ್ತೆ, ಬೈ ಆನ್ ಡಿಪ್ ಮಾರ್ಕೆಟ್ ಆಗುತ್ತೆ. ಅದೇ ಏನಾದರೂ ಈ ಗ್ಯಾಪ್ ಝೋನ್ ಹತ್ರ ಏನಾದ್ರು ಒಂದು ಬೇರಿಶ್ ಕ್ಯಾಂಡಲ್ ಪ್ಯಾಟರ್ನ್ ಬಂದಿದ್ಯಾ,
ಮಾರ್ಕೆಟ್ ಇನ್ನು ಇಲ್ಲೇ ವಾಪಸ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ಎಲ್ಲಿವರೆಗೂ ವಾಪಸ್ ಬರುತ್ತೆ? ಸಿ, 24,730 ಇದೆ ಅಲ್ವಾ, ಇದು ಈ ತಿಂಗಳಿನ ಗ್ಯಾನ್ ಲೆವೆಲ್ಸ್ ಅಡ್ವಾನ್ಸ್ ಲೆವೆಲ್ ಇದು. ಆಯ್ತಾ, ಈ ಲೆವೆಲ್ ಹತ್ರ ಬರೋ ಚಾನ್ಸಸ್ ಇದೆ. ಈ ಲೆವೆಲ್ ಈಸ್ ಲೈಕ್ ಆಕ್ಟಿಂಗ್ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಇಲ್ಲೊಂದು ಸಪೋರ್ಟ್ ಝೋನ್ ಇದೆ 24,700, ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆ. ಸೊ ಮಾರ್ಕೆಟ್ ಇಲ್ಲೇ ಒಂದು ಕನ್ಸಾಲಿಡೇಟ್ ಪ್ಯಾಟರ್ನ್ ಆಗೋ ಚಾನ್ಸಸ್ ಇದೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಏನಾದರೂ ಇಲ್ಲಿ ಗ್ಯಾಪ್ ಝೋನ್ ನ ಫಿಲ್ ಮಾಡಿ ಸಸ್ಟೈನ್ ಆಗ್ಲಿಲ್ಲ ಅನ್ಕೊಳ್ಳಿ, ಒಂದು ಇಲ್ಲೇ ಕನ್ಸಾಲಿಡೇಟ್ ಆಗಿ ಮಾರ್ಕೆಟ್ ಇಲ್ಲೇ ಒಂದು ಒಂದು ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನ್, ಅಂದ್ರೆ ಒಂದು ಓಜಿನ ಒಂದು ಸ್ಮಾಲ್ ಕ್ಯಾಂಡಲ್ ಆ ತರ ಕ್ಯಾಂಡಲ್ ಪ್ಯಾಟರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಆಯ್ತಾ, ಸೊ ಅದನ್ನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇದು ನಿಮ್ಮ ಪ್ಲಾನ್ ಆಗಿರುತ್ತೆ. ಇನ್ನು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ, ಸಿ, RSI ಸ್ಟೊಕ್ಯಾಸ್ಟಿಕ್ 0 ಹತ್ರ ಬಂದು ಮಾರ್ಕೆಟ್ ಮೇಲ್ಗಡೆ ಹೋಗಿದ್ ನೋಡ್ಬೋದು. ನಾವು ನಿಜವಾಗ್ಲೂ ಹೇಳ್ತಿದೀವಿ, ಇಲ್ಲಿ ಒಂದು ಬೈ ಮಾಡಿದ್ವಿ ಸ್ಟಾಕ್ಸ್ ನ 29 ಸೆಪ್ಟೆಂಬರ್ಗೆ ಸ್ಟಾಕ್ಸ್ ಬೈ ಮಾಡಿದ್ವಿ. ಆಲ್ರೆಡಿ ನಾವು ಅದ ಸ್ಟಾಕ್ಸ್ ಅಲ್ಲಿ 5% ಪ್ರಾಫಿಟ್ ನ ಕಾಣ್ತಾ ಇದೀವಿ. ಎಷ್ಟು ಸ್ಟಾಕ್ಸ್ ನ ನಾವು ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಸ್ಟಾಕ್ಸ್ ಗಳಲ್ಲಿ 10 ಸ್ಟಾಕ್ ನೇನೋ ನಾವು ಬೈ ಮಾಡಿದ್ವಿ. ಒಳ್ಳೆ ಫಂಡಮೆಂಟಲ್ಸ್ ಸ್ಟಾಕ್ಸ್ ನೆಲ್ಲ ಅನಲೈಸ್ ಮಾಡ್ಬಿಟ್ಟು, ಆ ಸ್ಟಾಕ್ಸ್ ಗಳಲ್ಲಿ ಆಲ್ರೆಡಿ 5 ಕಂಪನಿಗಳು ನಿಮಗೆ 5% ಪ್ರಾಫಿಟ್ ಕೊಟ್ಟಿದೆ. 5% ಪ್ರಾಫಿಟ್ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ 5% ಪ್ರಾಫಿಟ್ ಬಗ್ಗೆ 1%, 2% ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ರಿಯಲ್ ಟ್ರೇಡರ್ಸ್. ಇಲ್ಲಿ 5% ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ ನಮ್ಮ ಅನಾಲಿಸಿಸ್ ಅಂತ ಅನ್ಬಿಟ್ಟು ನಾವು ಹೆಮ್ಮೆ ಪಡ್ಬೇಕಾಗಿರೋ ವಿಷಯನ. ಸೊ ಹಾಗಾಗಿ ನೀವು ನಮ್ಮ ಹತ್ರ ಕಲಿಬೇಕು ಅಂತ ಹೇಳಿದ್ರೆ ಒಳ್ಳೆ ಆಪರ್ಚುನಿಟಿ ಇದೆ. ಇಲ್ಲಿರೋ ಕೊನೆಗೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತೀವಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಪ್ರೈಸಿಗೆ ತಕ್ಕಂತೆ ಇರುವ ಕೋರ್ಸ್ ಇದು. ಪ್ರೈಸ್ ನೀವು ಏನು ಇಲ್ಲಿ ಪ್ರೈಸ್ ನ ಏನ್ ಕೊಡ್ತಿದ್ದೀರಾ, ಇದಕ್ಕಿಂತ ನೀವು 10 ಪಟ್ಟು ಜಾಸ್ತಿ ಕಲಿತೀರಾ ಅಂತ ಅನ್ಬಿಟ್ಟು ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಸೊ ಇದು ಇವತ್ತಿನ ಮಾರ್ಕೆಟ್ ವ್ಯೂ ಆಗಿರುತ್ತೆ. ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ, ಬಿಗಿನಿಂಗ್ ಅಲ್ಲಿ ಬೈ ಆನ್ ಟಿಪ್ ಇರುತ್ತೆ, ಆದ್ರೆ ಈ ಗ್ಯಾಪ್ ಝೋನ್ ವಿಲ್ ಆಕ್ಟ್ ಆಸ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್. ಇದ್ರ ಮೇಲೆ ಸಸ್ಟೈನ್ ಆದ್ರೆ 25,000, ಸಸ್ಟೈನ್ ಆಗ್ಲಿಲ್ವಾ ಮಾರ್ಕೆಟ್ 24,700, ಈ 730 ಒಂದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಇದ್ರೊಳಗೆ ಒಂದು ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನ್ ಆಗ್ಬೋದು. ಇನ್ನು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ, ಒಳ್ಳೆ ಆಪರ್ಚುನಿಟಿ, ಒಳ್ಳೆ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೈ ಮಾಡಿ, ಓಕೆನಾ. ಖಂಡಿತ ನಿಮಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಸೊ ಇದು ನಮ್ಮ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.